ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಶಾಂತಿ ಮೀನಳಿಗೆ ತಾಕೀತನ್ನು ಮಾಡಿರ್ತಾಳೆ. ನೀನು ಅಡುಗೆ ಮನೆಗೆ ಹೋಗಬಾರ್ದು, ನೀನು ಮಾಡಿದಂಥ ಅನ್ನವನ್ನು ನಾನು ತಿನ್ನೋದಿಲ್ಲ, ನೀನು ದೇವರ ಮನೆಗೆ ಹೋಗಬಾರ್ದು, ದೇವರ ಪೂಜೆ ಮಾಡಬಾರ್ದು, ಹೀಗೆಲ್ಲ ತಾಕೀತನ್ನು ಮಾಡಿರ್ತಾಳೆ. ಆಗ ಮೀನ ಬಂದು ನಿಂತಿರ್ತಾಳೆ. ಎಲ್ಲರೂ ಮನೆಯವರೆಲ್ಲರೂ ಸೇರಿರ್ತಾರೆ. ಆಗ ಮೀನ ಈ ಥರ ಹೇಳ್ತಾಳೆ ಮಾವನ ಹತ್ರ, ನನ್ನನ್ನು ಅಡುಗೆ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತೇಳಿ. ಅದಕ್ಕೆ ತಾರ ಹೇಳ್ತಾಳೆ ಸುಮ್ಮನೆ ಬಿಡಿ, ನಿಮಗೇನಾಗಬೇಕು ಅಂತ ಹೇಳಿ. ಆನಂತರ ಶಾಂತಿ ಹೇಳ್ತಾಳೆ, ನನಗೆ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗೋಯ್ತು, ಮೂರು ಸತಿ ಪಾತ್ರೆ ತೊಳೆದೆ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ನೋಡಿದ್ಯಾ ಆ ಮಗು ಎಷ್ಟು ಕಷ್ಟಪಡ್ತಾ ಇತ್ತು ಅಂತ, ಈಗಲಾದರೂ ಗೊತ್ತಾಯ್ತಾ ನಿನಗೆ ಅಂತ ಹೇಳಿ. ಅದಕ್ಕೆ ಮತ್ತೆ ಶಾಂತಿ ಹೇಳ್ತಾಳೆ, ಹೋ ಇವಳೇ ಎಲ್ಲ ಮಾಡಿರುವಂಥದ್ದು, ನಾನು ಏನೂ ಮಾಡಲಿಲ್ಲ. ನಿಮ್ಮ ಮನೆಗೆ ಸಗಣಿ ಸಾರಿಸಿ ಗುಡಿಸುವಾಗ ಇವಳ ಅಮ್ಮನ ಹತ್ರ ಹಾಲು ಕುಡಿಸಿ ಮುಖವನ್ನು ಒರೆಸ್ತಾ ಇದ್ಲು. ಆ ಟೈಮಲ್ಲಿ ನಾನು ಕೆಲಸ ಮಾಡಿದೆ, ಏನು ಇವಳಿಂದನೇ ಕೆಲಸ ಆಗೋದಾ ಮನೆಯಲ್ಲಿ ಅಂತೇಳಿ ಕೇಳ್ತಾಳೆ. ಆನಂತರ ಮನೋಜ ಹೇಳ್ತಾನೆ, ಕೆಲಸದವಳು ಏನಾದರೂ ಈ ಥರ ಮುಟ್ಟಿದರೆ ನೀನು ಕಂಡೀಷನ್ ಆಗ್ತಿದ್ಯಾ ಮಮ್ಮಿ, ಹೇಳು ಮಮ್ಮಿ ಅಂತ ಹೇಳಿ ಕೇಳ್ತಾಳೆ. ಆಗ ಸೂರ್ಯನಿಗೆ ಕೋಪ ಬರುತ್ತೆ. ಸೂರ್ಯನಿಗೆ ಕೋಪ ಬಂದು ತೆಗೆದು ಬಾರಿಸ್ತಾನೆ ಮನೋಜನಿಗೆ. ಮಮ್ಮಿ 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 ಅಂತ ಹೇಳಿ ಕೂಗ್ತಾನೆ ಮನೋಜ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಸೂರ್ಯ ಬಿಡೋ ಅನ್ನ ಅಂತ ಹೇಳಿ, ನೋಡಪ್ಪ ಅವನ ಬಾಯಿ ಹೇಗೆ ಮಾತಾಡಿಸ್ತಾ ಇದ್ದಾನೆ ಅಂತೇಳಿ, ನನ್ನ ಹೆಂಡ್ತಿ ಏನು ಕೆಲಸದವಳು ಅಂತೇಳಿ, ಕೊಚ್ಚೆ ಮೇಲೆ ಕಲ್ಲಾಕಿದೆ, ನಮಗೆ ಕಣೋ ಅವಮಾನ, ಅವನು ಮಾತಾಡೋದು ಆಗಿಲ್ವಾ, ಅವನದು ಬಿಟ್ಬಿಡು ಅಂತ ಹೇಳಿ ಹೇಳ್ತಾರೆ. ಆಗ ರವಿಕಾಂತ್ ಹೇಳ್ತಾನೆ, ಮನೆಗೆ ಒಂದು ಕೆಲಸದವಳನ್ನು ಇಟ್ಟರೆ ಹೇಗೆ ಅಂತೇಳಿ. ಆಗ ಮನೋಜ ನಗರ್ತಾನೆ, ನೋಡಿದ್ಯಾ ರವಿ, ನೀನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ಯಾ ಮೀನಮ್ಮ ಕೆಲಸದವಳು ಅಂತೇಳಿ, ಈಗ ನಿನಗೂ ಅವನು ಬಾರಿಸ್ತಾನೆ ಅಂತೇಳಿ ಹೇಳ್ತಾನೆ. ಆಗ ರವಿ ಹೇಳ್ತಾನೆ, ನೋಡೋ ಪೆಂಗ್ಯ, ನಿನಗೆ ನಾನೇ ಬಾರಿಸ್ತೇನೆ ಅಂತೇಳಿ ಹೇಳ್ತಾನೆ. ಯಾಕೋ ಅಂತೇಳಿ, ಬನ್ನಿ ನಾನು ಬಾರಿಸೋಕೆ ಒಬ್ಬ ಸಿಕ್ಕಿದ್ದೇನೆ ಅಂತೇಳಿ ಎಲ್ಲರೂ ಬಂದು ಬಾರಿಸಿ ಅಂತ ಹೇಳ್ತಾನೆ. ಮತ್ತೆ ಶಾಂತಿ ಹೇಳ್ತಾಳೆ, ಇದು ಐಡಿಯಾ ಚೆನ್ನಾಗಿದೆ, ಕೆಲಸದವರನ್ನಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ ಕೇಳ್ತಾನೆ, ಆ ಕೆಲಸದವರ ಕತೆ ಏನು ಮಮ್ಮಿ ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ, ಕೆಲಸದವರೇ ಯಾರು ಅಂತ ಗೊತ್ತಿಲ್ಲ, ಇವನು ಅವರ ಕಥೆಯನ್ನು ಕೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆ ನಂತರ ಮನೋಜ ಹೇಳ್ತಾನೆ, ಕೆಲಸದವರು ಬೇಕಿದ್ರೆ ನಾನು ಇವಾಗಲೇ ವಾಟ್ಸಪ್ಪಲ್ಲಿ ಹಾಕ್ತೇನೆ ಅಂತ ಹೇಳುವಾಗ ಅದಕ್ಕೆ ರವಿಕಾಂತ್ ಹೇಳ್ತಾನೆ, ಏನೋ ಮನೋಜ IT-BT ಕಂಪನಿಗೆ ಕೆಲಸದವರನ್ನು ಹುಡುಕುದಾ, ಆ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ ಅಪ್ಪ ಇವನು ಅಂತ ಹೇಳ್ತಾನೆ. ಮತ್ತೆ ಮನೋಜ ಹೇಳ್ತಾನೆ, ನನಗೇನಾದರೂ ಚಿನ್ನು ಇದ್ದಿದ್ರೆ ಅವಳಿಗೆಲ್ಲ ಮಾಡಿಕೊಟ್ಟಿರುವವಳು ಅಂತೇಳಿ, ಮಮ್ಮಿ ಏನಾದರೂ ಮಾಡಿ ಬಡಿ ಮಮ್ಮಿ ಅಂತ ಹೇಳ್ತಾನೆ. ಮತ್ತೆ ಯಾಕೆಂದರೆ ಮನೋಜನಿಗೆ ಹಸಿವನ್ನು ತಡ್ಕೊಳ್ಳುವಂಥ ಶಕ್ತಿಯೇ ಇರುವುದಿಲ್ಲ. ಅವನಿಗೆ ಸೂರ್ಯ ಬಾರಿಸಿದ್ರಿಂದ ಮತ್ತೆ ಹೊಟ್ಟೆ ಜೋರಾಗಿ ಹಸಿವಾಗ್ತಾ ಇರುತ್ತೆ. ಮತ್ತೆ ಶಾಂತಿ ಹೇಳ್ತಾಳೆ, ಮನೋಜ ನೀನು ಸ್ವಲ್ಪ ಸುಮ್ಮನಿರು, ನಾನು ಕೆಲಸ ಮಾಡಿ ನನ್ನ ರೆಟ್ಟೆ ಎಲ್ಲ ನೋವು ಬಂದುಬಿಟ್ಟಿದೆ, ನಾನು ಜಿಮ್ಗೆ ಹೋಗಿ ಬಂದವಳಾಗೆ ಆಗಿಬಿಟ್ಟಿದೆ ನನಗೆ, ಯಾಕೆಂದರೆ 2 ದಿವಸದಿಂದ ನಾನೇ ಕೆಲಸ ಮಾಡಿರುವಂಥದ್ದು ಅಂತ ಹೇಳ್ತಾಳೆ. ಮತ್ತೆ ರಂಗನಾಥ್ ಅವರು ಹೇಳ್ತಾರೆ, ವಸಂತ ಕಾಲ ಬಂದಾಗ ಕೋಗಿಲೆ ಹೇಗೆ ಕೂಗ್ತದೋ ಹಾಗೆ ಕೋಗಿಲೆ ಧ್ವನಿ ಎಷ್ಟು ಮಧುರವಾಗಿರುತ್ತದೋ ಆಗ ಗೊತ್ತಾಗುತ್ತೆ ಕೋಗಿಲೆ ಯಾವುದು ಕಾಗೆ ಯಾವುದು. ಕಾಗೆಯ ಧ್ವನಿ ಕರ್ಕಶವಾಗಿರುತ್ತೆ, ಕೋಗಿಲೆಯ ಧ್ವನಿ ಸುಮಧುರವಾಗಿರುತ್ತೆ, ಹಾಗೆ ಮೀನಾ ಕೂಡ ಅಂತ ಹೇಳ್ತಾರೆ. ಮತ್ತೆ ಮನೋಜ ಹೇಳ್ತಾನೆ, ಕೆಲಸದವರನ್ನು ಎಲ್ಲಿ ಅಂತ ಹುಡುಕೋದಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಕೆಲಸದವರಿಗೇ ಗೊತ್ತಿರುವಂಥದ್ದು ಕೆಲಸದವರು ಎಲ್ಲಿ ಸಿಗ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೆ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ಹತ್ರ, ಯಾರಿದ್ದಾರೆ ಕಣೆ ಅಂತೇಳಿ. ಈ ಮೀನಾಳಿಗೆ ತಾನೇ ಗೊತ್ತಿರುವಂಥವರು ಕೆಲಸದವರು ಎಲ್ಲಿ ಸಿಗ್ತಾರೆ, ಇವಳ ಅಕ್ಕಪಕ್ಕದವರೆಲ್ಲ ಪಾತ್ರೆ ಮೊಸರು ಎಲ್ಲ ತೊಳಿಲಿಕ್ಕೇನೆ ಅಂತ ಹೋಗುವವರಲ್ವಾ ಅಂತೇಳಿ ಶಾಂತಿ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅಕ್ಕಪಕ್ಕದ ಮನೆಯವರು ಮೊಸರೆ ತಿಕ್ಕೋರು ಅಲ್ಲ ಅತ್ತೆ, ಮನಸ್ಸನ್ನು ತಿದ್ದೋರು. ಅಷ್ಟು ಹೇಳುವಾಗ ಮೀನಾ ಶಾಂತಿ ಮನೋಜನ ಹತ್ರ ಬಾಯಿ ಸನ್ನೆಯಲ್ಲಿ ಹೇಳ್ತಾಳೆ, ನೋಡು ಅವಳನ್ನು ಅಂತ ಹೇಳಿ. ಆನಂತರ ಮೀನಾ ಮತ್ತೊಂದು ಮಾತು ಹೇಳ್ತಾಳೆ, ನೀವು ಹಣವನ್ನು ಅಕೌಂಟಲ್ಲಿ ಇಡ್ಬೋದು, ಆದರೆ ಅವರು ವೀಳ್ಯದಲ್ಲಿ ಚೀಲದಲ್ಲಿ ಇಡ್ಬೋದು. ಅತ್ತೆ, ನಿಮ್ಮ ಹತ್ರ ಯಾರಾದರೂ ಕಷ್ಟ ಅಂತ ಬಂದಾಗ ನೀವು ಎಷ್ಟು ಕೊಡಲಿ ಹಣ ಅಂತ ಯೋಚನೆ ಮಾಡ್ಬೋದು, ಆದರೆ ಅವರಾಗಲ್ಲ, ಅವರ ಹತ್ರ ಎಷ್ಟು ಇದೆ ನೋಡಿ ಅಷ್ಟೂ ಹಣವನ್ನು ಕೊಡ್ಬೋದು. ಇನ್ನೊಬ್ಬರ ಮನೆಯನ್ನು ಕ್ಲೀನ್ ಮಾಡೋಕ್ಕೆ ಬರುವಂಥ ನಮಗೆ ನಮ್ಮ ಮನಸ್ಸನ್ನು ಎಷ್ಟು ಕ್ಲೀನಾಗಿಡಬೇಕಂತ ನಮ್ಗೆ ಗೊತ್ತಿಲ್ವಾ? ಇದನ್ನು ನೋಡಿಯೇ ದೊಡ್ಡವರು ಹೇಳಿರುವಂಥದ್ದು, ಲೂಟಿ ಮಾಡುವವರು ಕೋಟಿ ಬೇಕಾದರೂ ಸಂಪಾದನೆ ಮಾಡ್ಬೋದು, ನಾಟಿ ಮಾಡೋ ರೈತ ದೇಶಕ್ಕೆ ಅನ್ನ ಹಾಕ್ತಾನೆ ಅಂತ. ಆಗ ಈ ಮಾತನ್ನು ಕೇಳಿದಾಗ ರಂಗನಾಥ್ ಅವರಿಗೂ ಖುಷಿಯಾಗುತ್ತೆ. ಆದರೆ ಸೂರ್ಯ ಮಾತ್ರ ತುಂಬ ಓವರಾಗಿ ವಿಸಿಲೆಲ್ಲ ಹೊಡೆದುಕೊಂಡು ಇರ್ತಾನೆ. ಆಗ ಮೀನಳಿಗೆ ಕೂಡ ಖುಷಿಯಾಗುತ್ತೆ. ಅದೇ ರೀತಿಯಾಗಿ ಶಾಂತಿ ಮತ್ತು ಮನೋಜ ಅವಳನ್ನು ನೋಡಿ ಉರ್ಕೊಳ್ತಾರೆ.
ಮತ್ತೆ ಮೀನಾ ಹೇಳ್ತಾಳೆ, ಹೈ ಕ್ಲಾಸ್ ಜನರಿಗೂ ಮತ್ತು ಬಡವರಿಗೂ ತುಂಬ ವ್ಯತ್ಯಾಸ ಇದೆ. ನಾವು ಕೆಲಸದವರಾಗಿ ಇರ್ತೀವಿ, ನೀವು ರಾಜರಾಗಿ ಇರಿ ಅಂತ ಹೇಳಿ ಅಷ್ಟು ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಅದಕ್ಕೆ ಮತ್ತೆ ಮನೋಜ ಹೇಳ್ತಾನೆ, ಅಲ್ಲೋ ಅಪ್ಪಿ ರವಿಕಾಂತ್, ಈ ಮೀನಮ್ಮ ಇಂಡೈರೆಕ್ಟ್ ಆಗಿ ನನಗೆ ತಾನೇ ಹೇಳಿರುವಂಥದ್ದು ಅಂತೇಳಿ ಮನೋಜ ಹೇಳ್ತಾನೆ. ಅದಕ್ಕೆ ರವಿಕಾಂತ್ ಹೇಳ್ತಾನೆ, ಇಂಡೈರೆಕ್ಟ್ ಆಗಿ ಹೇಳಿಲ್ಲ ಕಣೋ, ಡೈರೆಕ್ಟಾಗಿ ಹೇಳಿರುವಂಥದ್ದು ಅಂತ ಹೇಳ್ತಾನೆ. ಮತ್ತೆ ಶಾಂತಿ ಹೇಳ್ತಾಳೆ, ನೋಡಿದ್ರ ಗಂಡ ಆದವನು ಸೊಸೆಯ ಮಾತನ್ನು ಕೇಳಿದರೆ ಮನೆ ಯಜಮಾನಿಗೆ ಎಂಥ ಗತಿ ಬರುತ್ತೆ ಅಂತೇಳಿ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ನೀನು ಕರೆಕ್ಟಾಗಿದ್ದರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಅಂತೇಳಿ ಹೇಳ್ತಾರೆ. ಮತ್ತು ರಂಗನಾಥ್ ಅವರು ಹೇಳ್ತಾರೆ, ಅವಳು ಕರೆಕ್ಟಾಗಿ ಮಾತಾಡಿದ್ದಾಳೆ, ನೀನು ಅವಳನ್ನು ಕೆಲಸದವಳಂದೆ, ಅದಕ್ಕೆ ಅವಳು ನಿನಗೆ ತಿರುಗಿಸಿ ಮಾತಾಡಿದ್ಲು ಅಂತ ಹೇಳ್ತಾರೆ. ಆಗ ಸೂರ್ಯನಿಗೂ ಕೂಡ ನಗು ಬರುತ್ತೆ, ರವಿಕಾಂತಿಗೂ ಕೂಡ ನಗು ಬರುತ್ತೆ. ಆದರೆ ಶಾಂತಿಯ ಮುಖ ಮಾತ್ರ ಸಿಂಡರಿಸ್ಬಿಡ್ತಾಳೆ. ಮತ್ತು ರಂಗನಾಥ್ ಅವರು ಹೇಳ್ತಾರೆ, ಅನುಭವಿಸಿ ಕಾಲವೇ ನಿಮಗೆ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ನಂತರ ಶಾಂತಿ ಕಸ್ತೂರಿ ಮನೆಗೆ ಬರ್ತಾಳೆ. ಕಸ್ತೂರಿ ಮನೆಗೆ ಬಂದು ತುಂಬ ಟೆನ್ಷನಲ್ಲಿ ಇರ್ತಾಳೆ. ಆಗ ಕಸ್ತೂರಿ ಹತ್ರ ಹೇಳ್ತಾಳೆ ಶಾಂತಿ, ಸಮಸ್ಯೆ ಅನ್ನೋ ಒಂದು ಪುಟಕ್ಕೆ ನಾನು ಪುಲಿಸ್ ಸ್ಟಾಪ್ ಹಾಕ್ಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ, ಅದು ಮಾತ್ರ ಕೋಮಾ ಆಗಿ ಬಿಡ್ತದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತೇಳಿ ಶಾಂತಿ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಹೇಳ್ತಾರೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗದಿದ್ದರೆ ಸುಮ್ಮನೆ ಎದ್ಬಿಡಬೇಕು, ಏನೇನೋ ಮಾಡೋದಲ್ಲ. ಅದಕ್ಕೆ ಕಸ್ತೂರಿ ಹೇಳ್ತಾರೆ, ಆ ಮೀನಾನ ಮತ್ತೆ ಮನೆ ಬಿಟ್ಟು ಹೋಗು ಅಂತ ಹೇಳ್ಬೇಡ ಶಾಂತಿ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನೇನು ಬೇಕು ಅಂತ ಹೇಳ್ತಾ ಇದ್ದೇನೆ ಕಣೆ, ಶಾಸ್ತ್ರ ಅಲ್ವೇನೆ, ನನ್ನ ಗಂಡನ ಜೀವದ ಪ್ರಶ್ನೆ ಕಣೆ ಅಂತ ಹೇಳ್ತಾಳೆ. ಮತ್ತೆ ಶಾಂತಿ ಹೇಳ್ತಾಳೆ, ಅವಳ ಜಾತಕ ಸರಿ ಇಲ್ಲ ಕಣೆ ಅಂತ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಜಾತಕ ಬರೆಸೋರು ಮನುಷ್ಯರೇ ಕಣೆ, ಈ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಜಾತಕ ಏನಾದರೂ ಇದೆಯೇನೆ ಅಂತ ಕೇಳ್ತಾರೆ. ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಜಾತಕ ಇದೆಯೇನೆ, ಅದು ಎಲ್ಲೋ ಹುಟ್ಟುತ್ತೆ ಎಲ್ಲೋ ಸಾಯುತ್ತೆ ಅಂತ ಹೇಳ್ತಾಳೆ ಕಸ್ತೂರಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹೌದೌದು, ನಾವೇನು ಪ್ರಾಣಿಗಳಲ್ಲ ಪಕ್ಷಿಗಳಲ್ಲ, ನಾವು ಮನುಷ್ಯರು ತಾನೇ, ನಾವು ಬದುಕಬೇಕು ಅಂದರೆ ಜಾತಕ ಸಂಪ್ರದಾಯ ಎಲ್ಲವೂ ಬೇಕು ಅಂತ ಹೇಳ್ತಾಳೆ. ದೇವರು ನನ್ನನ್ನು ಜಿರಾಫೆ, ನಿನ್ನನ್ನು ಒಂಟೆಯಾಗಿ ಹುಟ್ಟಿಸಲಿಲ್ಲ ಕಣೆ, ದೇವರು ನಮ್ಮನ್ನು ಮನುಷ್ಯರಾಗಿ ಹುಟ್ಟಿಸಿದ್ದಾರೆ, ದೇವರಿಗೆ ನಮ್ಮ ಮೇಲೆ ಸ್ಪೆಷಲ್ ಲವ್ ಅಂತ ಶಾಂತಿ ಹೇಳ್ತಾಳೆ. ತಲೆ ಮೇಲೆ ಕತ್ತಿ ನೇತಾಡ್ತಾಯಿದ್ರು, ಕುತ್ತಿಗೆ ಮೇಲೆ ಕತ್ತಿ ನೇತಾಡ್ತಾಯಿದ್ರು, ಪ್ರಾಣಿಗಳು ಹುಲ್ಲನ್ನು ತಿಂತಾ ಇರುತ್ತೆ, ನಾವು ಹಾಗಲ್ಲ ಕಣೆ, ನಾವು ಮನುಷ್ಯರು ಬದುಕಬೇಕಂದ್ರೆ ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಮನುಷ್ಯ ಅಂದರೆ ಖಾಲಿ ಬದುಕೋದು ಮಾತ್ರ ಅಲ್ಲ, ಬದುಕೋಕ್ಕೆ ಬಿಡೋದು ಕಣೆ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ, ಅಯ್ಯೋ ನಾನೇನು ಅವಳಿಗೆ ಹಾಳ್ಬಾವಿಗೆ ಹೋಗಿ ಬಿದ್ದುಬಿಡು ಅಂತ ಹೇಳಿದ್ನ, ಅವಳ ಹುಟ್ಟಿ ಬೆಳೆದ ಮನೆಗೆ ಹೋಗ್ಬಿಡು ಅಂತ ಹೇಳಿದ್ದೇನೆ ಅಷ್ಟೇ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಅವಳು ಯಾಕೆ ನಿನ್ನ ಮನೆಯನ್ನು ಬಿಟ್ಟು ಹೋಗಬೇಕು, ಅವಳು ಸೊಸೆಯಾಗಿ ಬಂದದ್ದು ನಿನ್ನ ಮನೆಗೆ ತಾನೆ, ನೀನು ನಿನ್ನ ಗಂಡನನ್ನು ಕರ್ಕೊಂಡು ಬೇರೆಲ್ಲಾಡೆ ಹೋಗು, ಅಂದರೆ ಸಕ್ಕರೆ ಬೈಲಿಗೆ ಹೋಗಿಬಿಡು ಅಂತ ಕಸ್ತೂರಿ ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇಷ್ಟೊತ್ತಿಗೆ ನಾನು ಹೊರನಾಡಿಗೋ ಎಲ್ಲಿಗೋ ಹೊರಟೋಗ್ತಿದ್ದೆ, ಆದರೆ ಇದು ಇದೆಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಕೇಳ್ತಾಳೆ, ಇದು ಅಂದರೆ ಯಾವುದು? ಅದೇ ಕಣೆ 5 ಡಿಗ್ರಿ ಮನೋಜ, ನನ್ನ ಮಗ ಇದ್ದಾನಲ್ವಾ, ನನ್ನ ಮಗು ಇದ್ದಾನಲ್ವಾ, ನಾನೇನಾದರೂ ಅವನನ್ನು ಬಿಟ್ಟೋದ್ರೆ ಈ ಸೂರ್ಯ ಮೀನು ಅವನಿಗೆ ಚಚ್ಚಿ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ಕಸ್ತೂರಿ ಕೇಳ್ತಾಳೆ, ಸೂರ್ಯ ಮೀನು ಅವನನ್ನು ಬೀದಿ ಪಾಲು ಮಾಡಿಬಿಡ್ತಾರ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹೌದು ಕಣೆ, ಇತ್ತೀಚೆಗೆ ಅವರು ಮುಸ್ಕೆಲ್ಲ ಹಾಕಿ ಅವನಿಗೆ ಹೊಡಿತಾ ಇದ್ದಾರೆ ಕಣೆ ಅಂತ ಹೇಳ್ತಾಳೆ ಶಾಂತಿ. ಅನಂತರ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾಳೆ, ನೀನಿವಾಗ ಕಾಫಿ ಎಲ್ಲ ಮಾಡಿಡು, ಮನೆಗೆ ಒಬ್ಬರು ಅತಿಥಿ ಬರ್ತಾ ಇದ್ದಾರೆ ಅಂತೇಳಿ. ಯಾರು ಕಣೆ ಅಂತ ಕಸ್ತೂರಿ ಕೇಳ್ತಾಳೆ. ಬರ್ತಾ ಇದ್ದಾರೆ ಕಣೆ, ಆಮೇಲೆ ನೀನೇ ನೋಡುವಂತೆ ಅಂತ ಶಾಂತಿ ಹೇಳ್ತಾಳೆ. ಅನಂತರ ಶಾಂತಿ ಮನೋಜನಿಗೆ ಹೆಣ್ಣು ಹುಡುಕ್ಲಿಕ್ಕೆ ಒಬ್ಬರು ಬ್ರೋಕರನ್ನು ಕರೆಸಿರ್ತಾರೆ, ನಿಂಬೆಹುಳಿ ರಾಜಣ್ಣ ಅಂತ ಅಂದರೆ ಅವರು ನಿಂಬೆಹುಳಿ ಮಾರೋದ್ರಲ್ಲಿ ತುಂಬಾ ಫೇಮಸ್ ಆಗಿರ್ತಾರೆ. ಅದು ಇವಾಗ ಆ ನಿಂಬೆಹುಳಿ ಕೆಲಸವನ್ನು ಬಿಟ್ಟು ಈ ಬ್ರೋಕರ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರನ್ನು ಕಸ್ತೂರಿ ಮನೆಗೆ ಕರೆಸಿರ್ತಾಳೆ ಮನೋಜನಿಗೆ ಹೆಣ್ಣು ಹುಡುಕ್ಲಿಕ್ಕೆ. ಅವರು ಕೆಲವೊಂದು ಜಾತಕಗಳನ್ನು ತಂದಿರ್ತಾರೆ, ಅದನ್ನೆಲ್ಲ ಈ ಶಾಂತಿ ನೋಡ್ತಾಳೆ, ಕೆಲವೊಂದು ಸೆಲೆಕ್ಟ್ ಮಾಡ್ತಾಳೆ. ಹಾಗೆ ಈ ಕಸ್ತೂರಿ ಕಾಫಿ ತರೋ ಒಟ್ಟಿಗೆ ಅವರು ಹೋಗಿ ಆಗಿರ್ತದೆ, ಎಲ್ಲೇ ಕಣೆ ಅವರು ಅಂತ ಕೇಳ್ತಾಳೆ. ನೀನು ಕಾಫಿ ತರೋದ್ರಲ್ಲಿ ಅವರು ಹೊರಟೋಗಿ ಆಗಿದೆ, ಇನ್ನು ನಾನು ಮತ್ತು ನೀನು ಕಾಫಿಯನ್ನು ಕುಡಿಯೋಣ ಬಾ ಅಂತ ಕಾಫಿ ಕುಡಿತಾ ಇರ್ತಾರೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೇನಾದರೂ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹೆಚ್ಚಿನ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.